ಸತೀಶ್ ರೆಡ್ಡಿ. ಅಧ್ಯಕ್ಷರೇ, ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ ಅನೇಕ MLAಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ. ಪಾಯಿಂಟ್ ಝೀರೋ ಅವರಿದು ಏನಾಗಿದೆ, ಬೀದಿ ನಾಯಿಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗೇನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನು ತೊಂದರೆ ಇರಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು ಒಂದು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ. ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನು ಅಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚುವ ತನಕ ನಾಯಿ ಪ್ರೇಮಿ ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ನ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್ ಸಾಕ್ತಾರೆ, ಇನ್ನೊಂದು ಹಸುನ ತಗೊಂಡು ಹೇಳಿ. ಅಲ್ಲ, ಇದನ್ನ ಕಂಟೈನ್ ಆಗ್ಬೇಕು. ಏನು ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದಾರೆ, ಅದನ್ನ ತಕ್ಷಣ ಕಂಟೈನ್ ಮಾಡಿ ಹೊರಗಡೆ ತಗೊಂಡು ಹೋಗ್ಬೇಕು. ಅದನ್ನ ಸತೀಶ್ ರೆಡ್ಡಿ ಅವರು ಆ ಫ್ಲಾಟ್ ಅಲ್ಲಿ 500 ಜನ ಇದ್ದಾರೆ. ಈ ಅಮ್ಮ ಆಚೆ ಇರೋ ನಾಯಿನೆಲ್ಲ ಒಳಗಡೆ ತಂದಿರೋದೇ ಪ್ರಾಬ್ಲಮ್. ಅಲ್ಲಿ ಬರೋರಿಗೆಲ್ಲ ಕಚ್ಚೋದು, ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಈ ಅನುಭವ ನಿಮಗೂ ಆಗಿದೆ. ಈ ವಿಧಾನಸೌಧ ಸುತ್ತೂ 150 ನಾಯಿ ಇದೆ ಅಂತೇಳಿ ನೀವೇ ಆರೋಗ್ಯ ಸಚಿವರನ್ನ ಕರೆದಿದ್ರಿ ಮೀಟಿಂಗ್ಗೆ, ಚೀಫ್ ಸೆಕ್ರೆಟರಿ ಆರೋಗ್ಯ ಎಲ್ಲ ಮಾಡಿ ನಾಳೆನೆ ಎಲ್ಲ ನಿರ್ಮೂಲನ ಅಂದ್ರೆ ನಿರ್ಮೂಲನ ಅಂತ ಹೇಳಿಲ್ಲ, ಅದಕ್ಕೆ ಗೌರವಪೂರ್ವಕವಾದ ಬದುಕು ಕೊಡಿ ಅಂತ ಹೇಳಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿ, ನಿರ್ಮೂಲನ ಅಂತ ಹೇಳಿಲ್ಲ. ಪ್ರಾಣಿಗಳಿಗೆ ಕೂಡ ಬದುಕುವಂತ ಹಕ್ಕಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಒಂದು ಗೌರವಪೂರ್ವಕವಾದ ಬದುಕನ್ನು ಕೊಡುವ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸರ್ಕಾರದ್ದು. ನಾಯಿಗಳ ಸಮಸ್ಯೆ ಆದ್ರೂ ಕೂಡ ಚೀಫ್ ಸೆಕ್ರೆಟರಿದು, ಹೆಲ್ತ್ ಮಿನಿಸ್ಟರ್, ನಾನು ಸಭಾಪತಿ, ಇಡೀ ದೊಡ್ಡ ಮಟ್ಟದ ನಾವು ಸ್ಥಾನದಲ್ಲಿ ಇರುವವರು, ಅಧಿಕಾರಿಗಳು, ಮಂತ್ರಿಗಳು ಕೂತ್ಕೊಂಡು ಅತ್ಯಂತ ಸಣ್ಣ ಮಟ್ಟದ ನಾಯಿಗಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಚರ್ಚೆ ಮಾಡಿದ ಅಂತ ಹೇಳಿಕೆ ಬಯಸ್ತೇನೆ. ಒಳ್ಳೇದು ನೀವು ಮಾಡ್ತಾ ಇರೋದು, ಒಳ್ಳೇದು. ಅದ್ರ ಬಗ್ಗೆ ಇಲ್ಲ. ಫ್ಲಾಟ್ ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ಕೊಡ್ಲಿ. ಸಭಾಧ್ಯಕ್ಷರೇ, ಬರೀ ನಾಯಿಗಳಲ್ಲ, ವಿಧಾನಸೌಧಕ್ಕೆ ನಾಗರಾವು ಕೂಡ ಬಂದಿದೆ. ಎಲ್ಲ ನಾಗರಾವ್ ಎಲ್ಲ ಕಡೆ ಬೇಕು, ಅದು ಬೇಡ ಅಂತ ಹೇಳ್ಬೇಡಿ. ನಿಮ್ಮ ನಿಧಿಯನ್ನೆಲ್ಲ ಕಾಯುವುದೇ ಅದು. ಸಭಾಧ್ಯಕ್ಷ, ಈ ಬೀದಿ ನಾಯಿ ಹಾವಳಿ ಮಾತ್ರ ಅಲ್ಲ, ಸರಿ. ನಾಯಿಗಳ ಸಮಸ್ಯೆಯಲ್ಲಿ ನೀವ್ಯಾಕೆ ಇಲ್ಲಿ ಎದ್ದು ಮಾತಾಡ್ತೀರಿ? ಕೂತ್ಕೊಳ್ಳಿ, ಮುಗಿಸಿ. ನಗರ ಪ್ರದೇಶಗಳಲ್ಲಿ ದಯವಿಟ್ಟು ಅದಕ್ಕೆ ಏನಾದ್ರು ಒಂದು ಕಾನೂನು ಮಾಡ್ಬೇಕು ನೀವು. ಇಲ್ಲಾಂದ್ರೆ ಬೀದಿಲಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿದೆ. ಆಯ್ತು, ಹೇಳಿದ್ರ ಸರ್, ನಾನು ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಹೋಗಿ ಸಭೆನೂ ಕೂಡ ಮಾಡಿದ್ವಿ, ಪೊಲೀಸ್ ಅವ್ರ ಕರೆದು ಕರೆದು ಸಭೆ ಮಾಡಿದೀವಿ. ಯಾವ ರೀತಿ ನೀವ್ ಯಾಕೆ ಮಾತಾಡ್ತೀರಿ? ನಾಯಿಗಳಿಗೆ ಬೊಬ್ಬೆ ಹಾಕ್ತಾರೆ, ನೀವ್ ಯಾಕೆ ಬೊಬ್ಬೆ ಹಾಕ್ತೀರಿ? ಕೂತ್ಕೊಳ್ಳಿ ಈಗ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ ಸೀರಾವ್, ನೀವ್ ಯಾಕೆ ಮಾತಾಡ್ತೀರಿ? ಒಂದ್ ನಿಮಿಷ ಸರ್, ಇದು ಬೀದಿಯಲ್ಲಿ ಇದ್ಬಿಟ್ಟಿದ್ರೆ ನಮ್ಗೇನ್ ಸಮಸ್ಯೆ ಇರ್ಲಿಲ್ಲ. ಕಾಂಪೌಂಡ್ ಒಳಗಡೆ ಕರ್ಕೊಂಡ್ ಬಂದು ಆ ಕಾರಿಡಾರ್ ಅಲ್ಲೆಲ್ಲ ನಾಯಿಗಳು, ಮನೆ 18ನೇ ಫ್ಲೋರ್ ಅಲ್ಲಿ. ಇದಕ್ಕೆ ಕಾನೂನು ನಮಗೂ ಗೊತ್ತಿದೆ. 2001ರಲ್ಲಿ ಏನ್ ಕಾನೂನು ಆಗಿದೆ, ಬೀದಿ ನಾಯಿಗಳಿಗೆ ಆಪರೇಷನ್ ಮಾಡಿ ಅಲ್ಲೇ ಬಿಡಬೇಕು ಅಂತ. ಆದ್ರೆ ಈ ಆಪರೇಷನ್ ಆಗಿರೋ ನಾಯಿಗಳನ್ನ, ಬೇರೆ ನಾಯಿಗಳನ್ನ ಎಲ್ಲರೂ ಒಳಗಡೆ ಕರ್ಕೊಂಡ್ ಬರೋಕೆ ಎಲ್ಲೂ ಕಾನೂನಲ್ಲಿ ಇಲ್ಲ. ಕರೆಕ್ಟ್ ಸತೀಶ್. ಅಪಾರ್ಟ್ಮೆಂಟ್ಗೆ ಪರ್ಮಿಷನ್ ಕೊಡೋರು ಯಾರು? ಇದಕ್ಕೆ BBMP ಅಲ್ಲ, BBMPಗೆ ಸೂಕ್ತ ಮಾಹಿತಿ ಕೊಟ್ಟು BBMP ಅವರು ಮತ್ತೆ ಅಲ್ಲಿ ಪೊಲೀಸರು. ಸರ್, ಈ ಅಮ್ಮ ಏನ್ ಮಾಡಿದಾಳೆ, ಇನ್ನೊಂದು ಮುಂದೆ ಹೋಗಿ ಹೇಳ್ತೀನಿ, ಒಂದೇ ಒಂದು ಸೆಕೆಂಡ್ ಸರ್. ಇದನ್ನ ಹೋಗಿ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ರೆ, ಪಕ್ಕದ ಮನೆಯವರು ಇನ್ನೊಂದು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ರೆ, ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್, ಆ ನಾಯಿ ಸಾಕುವಂತವಳು. ಈ ಪ್ರಾಬ್ಲಮ್ ಈ ತರ ಇದೆ. ಈಗ ಒಂದು ಅಪಾರ್ಟ್ಮೆಂಟ್ ಸಮಸ್ಯೆ ಎಲ್ಲ ಕಡೆ ಹಾಗೆ ಆಗ್ತಾ ಇದೆ ಅಧ್ಯಕ್ಷ. ಇದು ಸಣ್ಣದು ಅನ್ಸ್ಬೋದು, ನಮ್ಗೆ ನಗ್ಬೋದು, ಆದ್ರೆ ದಿನನಿತ್ಯ ಅನುಭವಿಸ್ತಾರೆ. ಬೆಳಗ್ಗೆ ವಾಕಿಂಗ್ ಹೋಗೋರ ಇವೆಲ್ಲ ಸಮಸ್ಯೆ ಜಾಸ್ತಿ ಇದೆ ಅಧ್ಯಕ್ಷರೇ. ಬೆಂಗಳೂರಲ್ಲಿ ಇದನ್ನ ಕಂಟೈನ್ ಮಾಡುವಂತದ್ದು, ಮತ್ತೆ ಇದನ್ನ ಎಲ್ಲಾದ್ರೂ ಒಂದತ್ರ ಸಂರಕ್ಷಣೆ ಮಾಡುವಂತ ಜಾಗ ಮಾಡಬೇಕು BBMP. ಅಲ್ಲ, ಇದಕ್ಕೆ 5 ಕೋಟಿ ರೂಪಾಯಿ ಕೂಡ ಬಜೆಟ್ ಅಲ್ಲಿ ದುಡ್ಡು ಕೆಲಸನೇ ಮಾಡೋದಿಲ್ಲ. ಸಭಾಧ್ಯಕ್ಷರೇ,
ಈಗ ಬೊಮ್ಮನಹಳ್ಳಿ ಕ್ಷೇತ್ರ ಶಾಸಕರು ಬಹಳ ಪವರ್ಫುಲ್ MLA. ಅಲ್ಲಿ ಏನು ಅವ್ರು ಗೊತ್ತಿಲ್ಲದೇನೆ ಯಾರು ಒಂದು ನಾಯಿ ಕೂಡ ಅಲಾಡಕ್ಕಾಗಲ್ಲ. ಸರ್ ಐ ಆಮ್ ಪಾಯಿಂಟ್ ಆಫ್ ಆರ್ಡರ್. ಅವ್ರಿಗೆ ಗೊತ್ತಿಲ್ಲದೆ ನಾ ಹೆಂಗ್ ಬಂತದ್ದು ಸ್ಪಷ್ಟ ಮಾಡ್ಬೇಕು. ನೀವು ಯಾರು ಬರಕ್ಕೆ ಬಿಡಲ್ಲ ಅಂತ ಅವ್ರು ಹೇಳಿ ಮತ್ತೀಗ ಹೆಂಗ್ ಬಂತು ನೀವು ಹೇಳ್ಬೇಕಲ್ಲ ಸರ್ಕಾರ. ಮಾನ್ಯ ಸಭಾಧ್ಯಕ್ಷ, ಇದು ಖಂಡಿತ ಅವರ 0 ಅವರ್ ಏನು ಅವರು ವಿಷಯ ತಗೊಂಡ್ಬಂದಿದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾವು ಕೂಡ ಹೇಳ್ತೀವಿ. ಸರ್, ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು BBMPಗೆ ಒಂದು ಯಾಕಂದ್ರೆ ಇಲ್ಲಿ BBMP ಕಮಿಷನರ್ ಇಲ್ಲ, ಸಂಬಂಧಪಟ್ಟಂತ ಮಂತ್ರಿ ಇಲ್ಲ ಸರ್. ಅಲ್ಲ ಏನಾಗ್ತದೆ, ಇಲ್ಲೇ ಚರ್ಚೆ ಆಗ್ಬಿಟ್ಟು ಇಲ್ಲೇ ಸ್ಟಾಪ್ ಚರ್ಚೆ ಮತ್ತೆ ನೋಡುವ. ಈಗ ಸತೀಶ್ ಸ್ಟಾಪ್ ಆಗ್ಬಾರ್ದು. ಇದು ನಾಯಿ, ಇದು ಮನೆ ಒಳಗಡೆ ಬಂದಿರುವಂತ ನಾಯಿ. ಹೌದು. ಅಲ್ಲಿಗೆ ಹೇಗೆ ಪ್ರವೇಶ ಬಂತು? ಅಪಾರ್ಟ್ಮೆಂಟ್ ಓನರ್, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, ಅಸೋಸಿಯೇಷನ್ ಇರ್ತಾರೆ, ಹೇಗೆ ಬಿಟ್ರು ಅದನ್ನ? ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಆಧಾರದ ಮೇಲೆ ಖಂಡಿತ ಕ್ರಮ ತಗೊಳ್ಳೋದಕ್ಕೆ ನಾವು ಹೇಳ್ತೀವಿ. ಸರ್ ಏನಾಗಿದೆ, ಒಂದ್ ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ ಸರ್, ಒಂದೇ ಸೆಕೆಂಡ್ ಅಲ್ಲಿ. ಸರ್ ಅಲ್ಲಿನ ನಿವಾಸಿ ಏನ್ ಮಾಡಿದಾಳೆ, ರಾತ್ರಿಯಲ್ಲಿ ಆ ಬೀದಿ ನಾಯಿಗಳು ಕರ್ಕೊಂಬರೋ ವಿಡಿಯೋನು ಇದೆ, ನೋಡಿದೆ. ಅದನ್ನ ಪೊಲೀಸ್ಗೂ ಕೂಡ ಕೊಟ್ಟಿದೀವಿ. FIR ಮಾಡ್ಬೇಕಲ್ಲ, ನ್ಯೂಸೆನ್ಸ್ ಮಾಡ್ತಾ ಇದ್ದಾಳೆ ಅಂತ. ಮಾಡಿಲ್ಲ ಅದನ್ನ ಹಾಕ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ BBMPಗೆ. ತಕ್ಷಣ ಇದನ್ನ ಇದು ಮಾಡ್ಬೇಕು ಸರ್, ಡೈರೆಕ್ಷನ್. ಮಾನ್ಯ ಸಭಾಧ್ಯಕ್ಷರ ಒಂದು ಪ್ರಕಟಣೆ, ಅವೊಂದು ಉತ್ತರ ಸರ್. ನಾನೊಂದು ಶೂನ್ಯ ವೇಳೆ ಕೊಟ್ಟಿದ್ದೀನಿ ಸರ್, ಕೊಡ್ತೇನೆ. ಒಂದೇ ನಿಮಿಷ ಮುಗಿಸ್ಬೇಡ. ಒಂದ್ ಸೆಕೆಂಡ್. ಪೊಲೀಸ್ ಆಗಿರ್ಬೋದು, BBMP ಆಗಿರ್ಬೋದು, ಇಬ್ರಿಗೂ ಹೇಳ್ತೀವಿ. ಒಂದು ಪ್ರಕಟಣೆ. ವಿಧಾನ ಪರಿಷತ್ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118ರ ಮೇರೆಗೆ 2020ನೇ ಸಾಲಿನ ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆಯ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ 12/3/2025ರಂದು ಯಾವುದೇ ತಿದ್ದುಪಡಿ ಇಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಈಗ ಬಜೆಟ್ ಬಗ್ಗೆ ಮಾನ್ಯ ಪ್ರತಿಮಾ ಚರ್ಚೆ ಪ್ರಾರಂಭ. ನಾಳೆ ಇವತ್ತು 4 ಅವರ್ ಕೊಟ್ಟಿದ್ದೇವೆ, 10 ತಗೊಳ್ಳಿಕ್ಕೆ ಆಗುದಿಲ್ಲ. ಅಧ್ಯಕ್ಷರೇ ಕೇಳಲಿಲ್ಲ. ಇವತ್ತು ಜನ ಮನೆ ಹತ್ರ ಬಂದಿದ್ರು, ಸಾಯಂಕಾಲ ಕಾಲಿನ ಅಟೆನ್ಷನ್ ಆದ್ರೂ ಕೊಟ್ಬಿಡ್ರಿ, ನನಗೆ ಸಮಸ್ಯೆ ಐತೆ. ಸುರೇಶಣ್ಣ ಒಂದು ಕಾರ್ಯದರ್ಶಿ ಆಗೋದು ಬೇಡ, ಸಾಯಂಕಾಲ ಕಾಲಿನ ಅಟೆನ್ಷನ್ ಆದ್ರೂ ಒಂದು ವರದಿ ಮಾಡಿ, ಸಭೆ ವರದಿ ಮಾಡಿ. ಧರ್ನಾ ಮಾಡ್ತಾರೆ. ನಾನು ಸತತವಾಗಿ ಕೇಳ್ತಾ ಇದ್ದೀನಿ, ಮೇಕೆದಾಟು ಬರ್ತದೆ, ಮೇಕೆದಾಟು ಯಾತಕ್ಕೆ ಕೊಡ್ತಾ ಇದ್ದೇನೆ? ಚರ್ಚೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಿದಂತೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಓಕೆ ಹೇಳಿದ್ರು, ಪ್ರತಿಪಕ್ಷ ಹೇಳಿದಾರಲ್ಲ. ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಿದಂತೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿಯ ಶಿಫಾರಸಿನಂತೆ ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು 2024ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ 34 ಅನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ.